ಅಧ್ಯಕ್ಷರು ಹರಳಹಳ್ಳಿ ಗ್ರಾಮ ಪಂಚಾಯಿತಿ ರೆಡಿ ಇರಿ ಸರ್. ಯಲ್ಲಪ್ಪ ಮಲ್ಲಪ್ಪ ಪಾಟೀಲ್ ತಾವು ಕೂಡ ರೆಡಿ ಇರಿ ಸರ್. ವೇದಿಕೆ ಮುಂಭಾಗದಲ್ಲಿ ಅಖ್ತರ್ ಪಾಷಾರವರು ಶಂಷದ್ ಬೇಗಂ ಮತ್ತು ಅನ್ವರ್ ಪಾಷಾರವರ ಸುಪುತ್ರರಾಗಿ 1984ರಲ್ಲಿ ಶ್ರವಣಬೆಳಗೊಳದಲ್ಲಿ ಜನಿಸಿ ಸದ್ಯ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಲ್ಲ ಗ್ರಾಮಗಳ ಸ್ವಚ್ಛತೆ, ಶಿಕ್ಷಣ, ನೈರ್ಮಲ್ಯ, ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಿದ್ದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ, ರಸ್ತೆಗಳ ಅಭಿವೃದ್ಧಿ, ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಹೀಗೆ ಹಲವಾರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವರ ಪ್ರಾಮಾಣಿಕ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಅಖ್ತರ್ ಪಾಷಾರ್ ಅವರಿಗೆ ಧನ್ಯವಾದಗಳು. ಶ್ರೀ ಅಶೋಕ್ ಅಧ್ಯಕ್ಷರು ಹರಳಹಳ್ಳಿ ಗ್ರಾಮ ಪಂಚಾಯಿತಿ, ಶ್ರೀ ಯಲ್ಲಪ್ಪ ಮಲ್ಲಪ್ಪ ಪಾಟೀಲ್ ಅಧ್ಯಕ್ಷರು ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿ, ಶ್ರೀ ರಾಜು ಎಂಎಸ್ ಅಧ್ಯಕ್ಷರು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಸರ್. ಶ್ರೀ ಅಶೋಕ್ ರವರು ಶ್ರೀಮತಿ ನಿಂಗಮ್ಮ ಮತ್ತು ಶ್ರೀ ಸಣ್ಣ ಮಾದೇಗೌಡರವರ ಪುತ್ರರತ್ನರಾಗಿ 1971ರಲ್ಲಿ ಬ್ಯಾಲದಕೆರೆ ಗ್ರಾಮದಲ್ಲಿ ಜನಿಸಿ ಶ್ರೀಯುತರು ಹರಳಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿ ದೀಪ, ಸ್ವಚ್ಛತೆ, ಅಂಗನವಾಡಿ, ಗ್ರಂಥಾಲಯ ಹೀಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾರೆ. ಆರೋಗ್ಯ ಶಿಬಿರ, ಕಣ್ಣಿನ ಪರೀಕ್ಷೆ ಮತ್ತು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾರೆ. ಶ್ರೀ ಅಶೋಕ್ ರವರಿಗೆ ಧನ್ಯವಾದಗಳು. ಶ್ರೀ ಯಲ್ಲಪ್ಪ ಮಲ್ಲಪ್ಪ ಪಾಟೀಲ್ ಅಧ್ಯಕ್ಷರು ಬೆನಕನಹಳ್ಳಿ, ಶ್ರೀ ರಾಜು ಎಂಎಸ್ ಅಧ್ಯಕ್ಷರು ಹಾರೋನಹಳ್ಳಿ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಸರ್. ಯಲ್ಲಪ್ಪ ಪಾಟೀಲ್ ರವರು ಶ್ರೀ ಮಲ್ಲಪ್ಪ ಮತ್ತು ಶ್ರೀಮತಿ ಮಲ್ಲಪ್ಪರವರ ಹೆಮ್ಮೆಯ ಸುಪುತ್ರರಾಗಿ ಬೆಳಗಾವಿಯಲ್ಲಿ 1981ರಲ್ಲಿ ಜನಿಸಿ ಐಟಿಐ ಓದಿದರೂ ಕೂಡ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ 2 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಹೆಮ್ಮೆ ಶ್ರೀಯುತರಿಗಿದೆ. ಕೋಳಿ ಸಾಗಾಣಿಕೆ, ಹೈನುಗಾರಿಕೆ, ನರೇಗಾ ಯೋಜನೆ, ಶಾಲೆ, ದೇವಸ್ಥಾನಗಳ ಅಭಿವೃದ್ಧಿ ಹೀಗೆ ಹಲವಾರು ಅಭಿವೃದ್ಧಿಗಳನ್ನು ಮಾಡುತ್ತಾ ಜನನಾಯಕನಾಗುವ ಜೊತೆಗೆ ಜನಸೇವಕರಾಗಿ ದುಡಿಯುವ ಇವರ ಪ್ರಾಮಾಣಿಕ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ರಾಜು ಎಂಎಸ್ ಅಧ್ಯಕ್ಷರು ಹಾರೋನಹಳ್ಳಿ ಗ್ರಾಮ ಪಂಚಾಯಿತಿ, ಶ್ರೀ ಶೈಲಜಾ ಎಚ್ ಅಧ್ಯಕ್ಷರು ಬೂದಿಹಾಳ್ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತದನಂತರ ಶ್ರೀಮತಿ ಯಶೋಧ ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ರಾಜು ಎಂಎಸ್ ರವರು ರಾಮನಗರ ಜಿಲ್ಲೆಯ ಹಾರೋನಹಳ್ಳಿ ಗ್ರಾಮ ಪಂಚಾಯಿತಿಯ ಪ್ರಭಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡುತ್ತಾ 2 ರಾಷ್ಟ್ರೀಯ ಪ್ರಶಸ್ತಿಗಳು ಪಡೆದ ಹೆಮ್ಮೆ ಈ ಪಂಚಾಯಿತಿಗಿದೆ. ಎಂಎಸ್ಸಿ ತೋಟಗಾರಿಕಾ ವಿಷಯದಲ್ಲಿ ಪದವಿ ಪಡೆದು ಸರ್ಕಾರಿ ಉದ್ಯೋಗಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುತ್ತಾ ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುತ್ತಿರುವ ಇವರ ಪ್ರಾಮಾಣಿಕ ಸೇವೆಗಳನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ರಾಜು ಅವರಿಗೆ ಧನ್ಯವಾದಗಳು. ಶ್ರೀ ಶೈಲಜಾ ಎಚ್ ಅಧ್ಯಕ್ಷರು ಬೂದಿಹಾಳ್ ಗ್ರಾಮ ಪಂಚಾಯಿತಿ ದಯವಿಟ್ಟು ಅವಾರ್ಡಿಯನ್ ಒಬ್ರು ಮಾತ್ರ ವೇದಿಕೆಯ ಮೇಲೆ ಬರಬೇಕು. ಫ್ಯಾಮಿಲಿ ಎಲ್ಲ ಬರೋದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ನಿಮ್ಗೆ ಫೋಟೋಗೆ ಆಮೇಲೆ ನಾವು ಅವಕಾಶ ಮಾಡಿ ಕೊಡ್ತೇವೆ. ಶ್ರೀಮತಿ ಶೈಲಜಾ ಎಚ್ ರವರು ಶ್ರೀಮತಿ ಹನುಮಕ್ಕ ಮತ್ತು ಶ್ರೀ ಹನುಮಂತಪ್ಪರವರ ಸುಪುತ್ರಿಯಾಗಿ 1990ರಲ್ಲಿ ಹುಣ್ಣಿಗೆರೆಯಲ್ಲಿ ಜನಿಸಿ ಪಿಯುಸಿ ವ್ಯಾಸಂಗ ಮುಗಿಸಿ ಬೂದಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗ್ರಾಮಗಳ ಸ್ವಚ್ಛತಾ ಕಾರ್ಯಕ್ರಮ, ಬೀದಿ ದೀಪಗಳ ನಿರ್ವಹಣೆ, ಕುಡಿಯುವ ನೀರಿನ ನಿರ್ವಹಣೆ, ಶ್ರೀಯುತರ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶೈಲಜಾರವರಿಗೆ ಧನ್ಯವಾದಗಳು. ಯಶೋಧ ಶ್ರೀಮತಿ ಯಶೋಧ ಶ್ರೀಮತಿ ಜಿಎಸ್ ದೇವಮ್ಮ ಅಧ್ಯಕ್ಷರು ಕಂಚಿಗನನಾಳ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಯಶೋಧ ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ,
ಶ್ರೀಮತಿ GS ದೇವಮ್ಮ ಅಧ್ಯಕ್ಷರು ಕಂಚಿಗನಾಳ ಗ್ರಾಮ ಪಂಚಾಯಿತಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಶ್ರೀಮತಿ ಸೌಮ್ಯ DV ಅಧ್ಯಕ್ಷರು ರಾಂಪುರ ಗ್ರಾಮ ಪಂಚಾಯಿತಿ, ತಾವು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಶ್ರೀಮತಿ GS ದೇವಮ್ಮರವರು ಶ್ರೀಮತಿ ನಾಗಮ್ಮ ಮತ್ತು ಶ್ರೀ ಶಂಕರಪ್ಪರವರ ಸುಪುತ್ರಿಯಾಗಿ 1957ರಲ್ಲಿ ಹೆಬ್ಬಲಗೆರೆ ಗ್ರಾಮದಲ್ಲಿ ಜನಿಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಶಿಕ್ಷಣ, ನೈರ್ಮಲ್ಯ, ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಿದ್ದು, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ, ಸಿಸಿ ರಸ್ತೆ ನಿರ್ಮಾಣ, ಅಂಗನವಾಡಿ ಮಕ್ಕಳಿಗೆ ಆಟದ ಸಾಮಾನು ನೀಡುವುದು, ಚರಂಡಿ ವ್ಯವಸ್ಥೆ, ಸೂರ್ಯನಗಳಿಗೆ ನೆರವು, ದೇವಸ್ಥಾನಗಳ ನಿರ್ಮಾಣ, ಕೆರೆ ಅಭಿವೃದ್ಧಿ ಕಾಮಗಾರಿ, ಬಸ್ ನಿಲ್ದಾಣ ನಿರ್ಮಾಣ, ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ. ಶ್ರೀಮತಿ ಸೌಮ್ಯ DV ಅಧ್ಯಕ್ಷರು ರಾಂಪುರ ಗ್ರಾಮ ಪಂಚಾಯಿತಿ, ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ತದನಂತರ ಶ್ರೀಮತಿ ಮಹಾದೇವಿ ಪರಮಾನಂದ ಮರೇಗುದ್ದಿ ಅಧ್ಯಕ್ಷರು ಮುಗಳಕೋಡ ಗ್ರಾಮ ಪಂಚಾಯಿತಿ, ದಯವಿಟ್ಟು ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಮ್ಯಾಮ್. ತದನಂತರ ಶ್ರೀ ಕಮಲೇಶ್ R ಅಧ್ಯಕ್ಷರು ಗಂಗಾವರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ. ಶ್ರೀಮತಿ ಸೌಮ್ಯ DV ರವರು ಶ್ರೀಮತಿ ಲಕ್ಷ್ಮಿ ಮತ್ತು ಶ್ರೀ ವೆಂಕಟಪ್ಪನವರ ಸುಪುತ್ರಿಯಾಗಿ 1987ರಲ್ಲಿ ರಾಮನಗರದಲ್ಲಿ ಜನಿಸಿ ಇವರು ರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಶಿಕ್ಷಣ, ನೈರ್ಮಲ್ಯ, ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಿದ್ದು, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ, ರಸ್ತೆಗಳ ಅಭಿವೃದ್ಧಿ, ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ. ಇವರ ಪ್ರಾಮಾಣಿಕ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವ. ಸೌಮ್ಯ D ರವರಿಗೆ ಧನ್ಯವಾದಗಳು. ಶ್ರೀಮತಿ ಮಹಾದೇವಿ ಪರಮಾನಂದ ಮರೇಗುದ್ದಿ ಅಧ್ಯಕ್ಷರು ಮುಗಳಕೋಡ ಗ್ರಾಮ ಪಂಚಾಯಿತಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಮಲೇಶ್ R ರವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಮಹಾದೇವಿ ಪರಮಾನಂದ ಮರೇಗುದ್ದಿರವರು 1988ರಲ್ಲಿ ಜನಿಸಿ ಪರಮಾನಂದ ಮರೇಗುದ್ದಿರವರನ್ನು ವಿವಾಹವಾಗಿ ಮುಗಳಕೋಡ ಗ್ರಾಮ ಪಂಚಾಯಿತಿಯಲ್ಲಿ 2 ಬಾರಿ ಸದಸ್ಯರಾಗಿ ಸದ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಣ, ನೈರ್ಮಲ್ಯ, ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಿದ್ದು, ಸಿಸಿ ರಸ್ತೆ ನಿರ್ಮಾಣ, ನೀರಿನ ವ್ಯವಸ್ಥೆ, ದೇವಸ್ಥಾನಗಳ ನಿರ್ಮಾಣ, ಕೆರೆ ಅಭಿವೃದ್ಧಿ ಕಾಮಗಾರಿ, ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಹೀಗೆ ಹಲವಾರು ಅಭಿವೃದ್ಧಿಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು TK ಪುರುಷೋತ್ತಮ್ ಅಧ್ಯಕ್ಷರು ದೊಡ್ಡಬೆಲೆ ಗ್ರಾಮ ಪಂಚಾಯಿತಿ, ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಸರ್. ಶ್ರೀ TK ಪುರುಷೋತ್ತಮ್ ರವರು. ತದನಂತರ ಕಮಲೇಶ್ R ರವರು, ದಯವಿಟ್ಟು ರೆಡಿ ಇರಿ ವೇದಿಕೆಯ ಮುಂಭಾಗದಲ್ಲಿ. ಕಮಲೇಶ್ R.